nullets, baby, nullets. It was very special. Hey. ಹಲೋ ಎವ್ರಿವಾನ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ಒಂದು ಪ್ರಾಪರ್ ವ್ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ. ಸೊ ಈ ವ್ಲಾಗಲ್ಲಿ ಐಲ್ ಬಿ ಆನ್ಸರಿಂಗ್ ಸಮ್ ಆಫ್ ದ ಕ್ವೆಶನ್ಸ್. ನೀವು ನನಗೆ ಕೇಳ್ತಾ ಇರೋಂಥದ್ದು ಕಾಮೆಂಟ್ಸಲ್ಲಿ, DMsಲ್ಲಿ ಏನೇನು ಬರ್ತಿದೆ ಅದನ್ನೆಲ್ಲ ನೋಡಿ ಫ್ಯೂ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒನ್ ಆಫ್ ದ ಮೇನ್ ಥಿಂಗ್ಸ್ ದಟ್ ಯು ಗೈಸ್ ಕೀಪ್ ಆಸ್ಕಿಂಗ್ ಮೀ, ಎಲ್ಲಿದ್ದೀರಾ, ವೇರ್ ಆರ್ ಯು ನೌ, ಏನು ಮಾಡ್ತಾ ಇದ್ದೀರಾ, ಆ್ಯಂಡ್ ಇಂಡಿಯಾಲಿಲ್ವಾ, ಇಂಡಿಯಾ ಬಿಟ್ಟು ಹೋಗ್ಬಿಟ್ರಾ ಅಂತ ಎಲ್ಲ ಕ್ವೆಶನ್ಸ್. ಸೊ ಇದನ್ನೆಲ್ಲನೂ ಈ ವ್ಲಾಗಲ್ಲಿ ಐ ಟ್ರೈ ಟು ಆನ್ಸರ್. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ನಾವು ಇವಾಗ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ಒಂದು ರಿವರ್ ಮತ್ತು ಸ್ಮಾಲ್ ಫಾಲ್ಸ್ ಇರೋ ಅಂಥ ಪ್ಲೇಸ್ಗೆ. ಸೊ ಎಲ್ಲಿದ್ದೀವಿ ನಾವು, ಎಲ್ಲಿ ಬಂದಿದ್ದೀವಿ, ಏನಾಯಿತು, ನಮ್ಮ ಕತೆನ ಈ ವಿಡಿಯೋಲಿ ಹೇಳ್ತೀನಿ. ಹಾಯ್. ಹಾಯ್. ಓಕೆ, ಸೊ ನಂದು ಅಭಿದು ಮದುವೆ ಆಗಿದ್ದು ನವಂಬರಲ್ಲಿ, ನವಂಬರ್ 1 and 2 ನಮ್ದು ವೆಡ್ಡಿಂಗ್ ರಿಸೆಪ್ಷನ್ ಆ್ಯಂಡ್ ಮುಹೂರ್ತ ಇದ್ದಿದ್ದು. ಸೊ ಡಿಸೆಂಬರಲ್ಲಿ ನಾವು ಇಂಡಿಯಾದಿಂದ ಆಚೆ ಹೊರಟ್ವಿ. ನಾನು ವಿಡಿಯೋ ಹಾಕಿದ್ದೆ ಏರ್ಪೋರ್ಟಲ್ಲಿ ನನ್ನ ಫ್ಯಾಮಿಲಿ ಜೊತೆ, ಲೈಕ್ ನಾನು ಅಳ್ತಾ ಇದ್ದೆ ಅಂತ. ವಿಡಿಯೋ ನೋಡ್ಬಿಟ್ಟು ನೀವು ಕೇಳಿದ್ರಿ ಏನಕ್ಕೆ ಅಳ್ತಾ ಇದ್ದೀರಾ, ಟ್ರಿಪ್ ಹೋಗೋದಾದರೆ, ಲೈಕ್ ಜಸ್ಟ್ ಹೋಗೋದ್ರೆ ಏನಕ್ಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಅಂತ. ಅವತ್ತು December 7th ಅಭಿ ಬರ್ಡೇ. ಸೊ ಅಭಿ ಬರ್ಡೇ ಮುಗಿಸ್ಕೊಂಡು ಸೇಮ್ ಡೇ ಲೈಕ್ ಮಿಡ್ ನೈಟ್ ನಾವು ಹೊರಟಿದ್ದು. ಸೊ ಅಲ್ಲಿಂದ ಹೊರಟಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಆಲ್ಮೋಸ್ಟ್ 3 months ಆಗಿದೆ. ಆ್ಯಂಡ್ ವೇರಿ ಸಿಲ್ಲಿ ಅಂತ ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ಸೊ ಒಂದು 3 months ಆಗಿದೆ ಇಂಡಿಯಾದಿಂದ ಆಚೆ ಬಂದು, ಪೇರೆಂಟ್ಸಿಂದ ದೂರ ಇರೋದು. ದಿಸ್ ಲೈಕ್ ದ ವೆರಿ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿಯಿಂದ ಇಷ್ಟು ದಿನ ದೂರ ಇದ್ದೀನಿ. ಬಿಕಾಸ್ ನಾನು ಹುಟ್ಟಿದಾಗಿಂದ ಜೊತೆಗೆ ಇದ್ದಿದ್ದು. ಆಲ್ ದಿಸ್ ಇಯರ್ಸ್ ಲೈಕ್ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಏನಾದರೂ ಮ್ಯಾಕ್ಸ್ ಇದ್ದರೂ ನಮ್ಗೆ ಊರಿಗೆ ಹೋಗ್ತಾ ಇದ್ವಿ ತೀರ್ಥಹಳ್ಳಿಗೆ, ಅದೂ ಫ್ಯಾಮಿಲಿ ಜೊತೆಗೇ. ಸೊ ನಾನು ಒಂದು ಸಲ US ಹೋಗಿದ್ದೆ 2019. ಆವಾಗ 1 ತಿಂಗಳು ಆಲ್ಮೋಸ್ಟ್ US ಅಲ್ಲಿದ್ದೆ. ಅದು ವರ್ಕ್ ರಿಲೇಟೆಡ್ ಹೋಗಿದ್ದು. ದಟ್ ವಾಸ್ ದ ಲಾಂಗೆಸ್ಟ್ ನಾನು ನನ್ನ ಫ್ಯಾಮಿಲಿಯಿಂದ ಲೈಕ್ ಆಚೆ ಬೇರೆ ಕಡೆ ಇದ್ದಿದ್ದು. ಸೊ ನನಗೆ ನಿಜ ಅಭ್ಯಾಸನೇ ಇಲ್ಲ. ಎಸ್ಪೆಷಲಿ ಕೋವಿಡ್ ಬಂದಮೇಲಂತೂ ನಾನು IT ಕೆಲಸ ಮಾಡೋದು ನಿಮಗೆ ಗೊತ್ತು. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ಆ್ಯಂಡ್ ಲೈಕ್ ಬಿಕೇಮ್ ಲೈಕ್ ಮೋರ್ ರೂಟೀನ್ ಆಗೋಯ್ತು ಫ್ಯಾಮಿಲಿ ಜೊತೆ ಇರೋದು. ಮಮ್ಮಿನ ಬಿಟ್ಟು ಬರೋದು ತುಂಬ ಕಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ನನ್ನ ಪುಟ್ಟು ನೀಸ್ನ ಬಿಟ್ಟು ಬರೋದು ನನಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ಲೈಕ್ ಅದು ನನ್ನ ಲೈಫಲ್ಲಿ ಬಂದಾಗಿಂದ ಲೈಕ್ ನಾನು ಅವ್ರ ಜೊತೆಗೇ ಇದ್ದೀನಿ. ನಮ್ಮ ಅಕ್ಕ ನಮ್ಮ ಮನೇಲೇ ಇದ್ಲು. ಸೊ ಅವ್ರನ್ನೆಲ್ಲ ಬಿಟ್ಟು ಬರೋದು ತುಂಬ ಕಷ್ಟ ಅನ್ನಿಸ್ತು ಆ ಟೈಮಲ್ಲಿ. ಸೊ ಅದಕ್ಕೆ ಆ ಏರ್ಪೋರ್ಟ್ ವಿಡಿಯೋಲಿ ನೀವು ನೋಡಿರೋದು ಆ ಥರ ಲೈಕ್ ಫುಲ್ಲಿ ಎಮೋಷ್ನಲ್ ಆಗಿರೋದು. ನಾನು ಫಸ್ಟ್ ಟೈಮ್ ಲೈಕ್ ಐ ಥಿಂಕ್ ಎಲ್ಲರೂ ನೋಡಿದ್ದು ನಾನು ಆ ಥರ ಎಮೋಷ್ನಲ್ ಆಗಿರೋದನ್ನ. ಸೊ ಐ ಹ್ಯಾಡ್ ಟು ಲೈಕ್ ಲೀವ್ ಬಿಹೈಂಡ್ ಆಲ್ ಆಫ್ ದ್ಯಾಟ್, ಲೈಕ್ ಮೈ ಫ್ಯಾಮಿಲಿ, ಎವ್ರಿಥಿಂಗ್ ದಟ್ ಐ ಬಿಲ್ಟ್ ಅಲ್ಲಿ. ಸೊ ಇದೇ ಪ್ಲ್ಯಾನ್ ಇತ್ತಾ ಲೈಕ್ ಇಂಡಿಯಾಯಿಂದ ಬೇರೆ ಕಂಟ್ರಿಗೆ ಹೋಗಬೇಕು ಅಂತ? ಲೈಕ್ ನಾಟ್ ರಿಯಲಿ. ಸೊ ಅಭಿ ಯಾವಾಗಲೂ ಆಚೆ ಇದ್ದಾನೆ ಇಂಡಿಯಾಯಿಂದ. ಲೈಕ್ ಅವ್ನು ಮುಂಚೆ ದುಬೈಯಲ್ಲಿದ್ದ ಸ್ವಲ್ಪ ಟೈಮು, ಹಾಗೆ ಇಲ್ಲಿದ್ದ. ಸೊ ಹೀ ಈಸ್ ಲೈಕ್ ಲಿಟಲ್ ಯೂಸ್ ಟು ಲೈಕ್ ಕಮ್ಮಿಂಗ್ ಔಟ್, ಸ್ಟೇಯಿಂಗ್ ಔಟ್. ಸೊ ನನಗೆ ಲೈಕ್ ಐ ವಾಂಟೆಡ್ ಟು ಟೇಕ್ ಮೈ ಓನ್ ಟೈಮ್ ಆ್ಯಂಡ್ ಡಿಸೈಡ್, ಮೇಕ್ ಮೈ ಡಿಸಿಷನ್ಸ್ ಎಲ್ಲ. ಸೊ ಆಲ್ಸೋ ಇಟ್ ವಾಸ್ ಲೈಕ್ ಡಿಪೆಂಡೆಂಟ್ ಆನ್ ನಂದು ವರ್ಕ್ ಮೇಲೂ ಸ್ವಲ್ಪ ಡಿಪೆಂಡೆಂಟ್ ಇತ್ತು. ನಾನು ನನ್ನ ಆಫೀಸಲ್ಲಿ ಕೇಳಿದ್ದೆ ಹೇಗೆ ಹೌ ಟು ಗೋ ಅಬೌಟ್ ಅಂತ. ಕ್ಲಾರಿಟಿ ಇರಲಿಲ್ಲ, ಲೈಕ್ ಅಲ್ಲೇ ಇರ್ತೀನಾ ಅಥವಾ ಇಲ್ಲಿ ಬರ್ತೀನಾ ಅಂತ. ಸೊ ತುಂಬ ಸಡನ್ ಡಿಸಿಷನ್ಸ್ ಆಯಿತು. ಆ್ಯಂಡ್ ವಿ ಹ್ಯಾಡ್ ಟು ಟೇಕ್ ಲೈಕ್ ಲಾಸ್ಟ್ ಮಿನಿಟಲ್ಲಿ ಡಿಸಿಷನ್ಸ್ ಮಾಡಿ ಲೈಕ್ ನಾವು ಹೊರಟು ಬರಬೇಕಿತ್ತು. ಸೊ ಲೈಕ್ ಫುಲ್ಲಿ ಪ್ರಿಪೇರ್ಡ್ ಇರಲಿಲ್ಲ. ಇಲ್ಲಿ ಬಂದು 3 monthsಯಿಂದ ಲೈಕ್ ವಿ ಹ್ಯಾವ್ ಟ್ರೈಡ್ ಲೈಕ್ ಟು ಬಿಲ್ಡ್ ಅವರ್ ಓನ್ ಲೈಫ್. ನಮ್ಮದು ಇಲ್ಲಿ ಫ್ರಮ್ ಸ್ಕ್ರ್ಯಾಚಿಂದ ಒಂದು ಚಿಕ್ಕ ಸಂಸಾರ ಕಟ್ಕೋತಾ ಇದ್ದೀವಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಲೈಕ್ ಬಿಕಾಸ್ ನಾನು ಹೇಳ್ದಂಗೆ ಯಾವಾಗಲೂ ಪೇರೆಂಟ್ಸ್ ಜೊತೆಗೆ ಇದ್ದಿದ್ದು. ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ. ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಅದೇ ಹೇಳ್ತಾ ಇರ್ತೀನಿ ಇವಾಗ, ಅಮ್ಮ ನೀನೆಲ್ಲ ಮಾಡ್ತಿದ್ದೆ ಗೊತ್ತೇ ಆಗ್ತಿರ್ಲಿಲ್ಲ ಎಷ್ಟು ಮಾಡ್ತಿದ್ದೆ ನೀನು ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಎಲ್ಲ ನಾವೇ ಮಾಡ್ಕೊಬೇಕಾಗ್ತಿದೆ. ನಾನು ಅಭಿ ಲೈಕ್ ಎಷ್ಟೊಂದು ಥಿಂಗ್ಸ್ನ ಫಿಗರ್ ಔಟ್ ಮಾಡಿ ಮಾಡ್ಕೊತಾ ಇದ್ದೀವಿ ಇಬ್ಬರೇ. ಸೊ ಲೈಫ್ ಇಸ್ ಬೀನ್ ರಿಯಲಿ ಡಿಫ್ರೆಂಟ್ ಇವಾಗ. ಒನ್ ಥಿಂಗ್ ದಟ್ಸ್ ಕಾನ್ಸ್ಟೆಂಟ್ ಇಸ್ ನೀವೆಲ್ಲ. ಸೊ ನೀವೆಲ್ಲ ಯಾವಾಗಲೂ ನನ್ನ ಜೊತೆಗೆ ಇದ್ದೀರಾ. ನಾನು ಏನೇ ಮಾಡಿದ್ರು ಲೈಫಲ್ಲಿ, ಏನೇ ಡಿಸಿಷನ್ಸ್ ತೊಗೊಂಡ್ರು ನಿಮ್ಮ ಹತ್ರ ಯಾವಾಗಲೂ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಫ್ರಮ್ ದ ಟೈಮ್ ಲೈಕ್ ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಾನು ಆಫೀಸ್ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ವೆಡ್ಡಿಂಗ್ ಆಲ್ಸೋನು, ಪ್ರತಿಯೊಂದೂ ಲೈಕ್ ನನ್ನ ಲೈಫಲ್ಲಿ ಏನೇ ಇಂಪಾರ್ಟೆಂಟ್ ಇವೆಂಟ್ಸ್ ಆದರೂ ನೀವು ಯಾವಾಗಲೂ ಅದ್ರ ಜೊತೆ ಇದ್ದೀರಾ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ತುಂಬ ಟೈಮಿಂದ ಲಿಟ್ರಲಿ ಅಭಿ ಗೊತ್ತು. ಲೈಕ್ ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ನಾನು
ವ್ಲಾಗ್ ಮಾಡಬೇಕು ಅಥವಾ ಹೇಳಬೇಕು ನಿಮಗೆ ಎಲ್ಲರಿಗೂ ನ್ಯೂಸ್ನ ಅಂತ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ, ಯು ಮೈಟ್ ಸ್ವಲ್ಪ ಜನ ಗೊತ್ತಿರ್ಬೋದು ಆಲ್ರೆಡಿ, ಬಟ್ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಐ ವಿಲ್ ಬಿ ಟೆಲ್ಲಿಂಗ್ ದಟ್ ಟುಡೇ ಹಿಯರ್. ಡಿಸೈಡ್ ಮಾಡಿದ್ವಿ ಲೈಕ್ ಇಮಿಡಿಯೇಟಾಗಿ ಹೊರಟು ಬರಬೇಕು ಅಂತ ಡಿಸೆಂಬರ್ 7th. ಅಭಿ ಬರ್ಡೇ ಒಂದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ, ಬಿಕಾಸ್ ಫ್ಯಾಮಿಲಿ ಜೊತೆ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲನೂ ಕರೆದ್ಬಿಟ್ಟು ಅವ್ನ ಬರ್ಡೇ ಮಾಡಬೇಕು ಅಂತ. ಫೈನಲಿ ಥ್ಯಾಂಕ್ ಗಾಡ್ ನಾನು ಅದನ್ನು ಮಾಡೋಕ್ಕಾಯಿತು. ಅದಾಗಿ ಲೈಕ್ ವಿ ಲೆಫ್ಟ್ ಫ್ರಮ್ ದೇರ್. ಎಮೋಷ್ನಲ್ ಅನಿಸುತ್ತೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ, ಬಟ್ ಇಟ್ಸ್ ಓಕೆ. ಲೈಕ್ ಇವಾಗ ವಿ ಆರ್ ಗೆಟಿಂಗ್ ಯೂಸ್ ಟು ಇಟ್. ಲೈಕ್ ಎವ್ರಿ ಡೇ ನಾನಂತೂ ಕನೆಕ್ಟೆಡ್ ಇರ್ತೀನಿ ನಮ್ಮ ಮನೆಗೆ, ವೀಡಿಯೋ ಕಾಲ್ ಮಾಡ್ತಾನೆ ಇರ್ತೀನಿ, ಕಂದಮ್ಮನ ಮಾತಾಡ್ಸೋಕ್ಕೆ. ಸೊ ಹಾಗೆ ನಡೀತಾ ಇದೆ ಜೀವನ. ಇಲ್ಲಿ ಬಂದು ಬೇರೆ ಜಾಬ್ ಕೂಡ ಇಂಟರ್ವ್ಯೂಸ್ ಕೊಟ್ಟು ಐ ಗಾಟ್ ಇನ್ ಟು ಎ ನ್ಯೂ ಜಾಬ್. ಸೊ ಇದನ್ನು ಎಲ್ಲೂ ಇನ್ನೂ ಹೇಳಿಲ್ಲ, ಈ ವಿಡಿಯೋಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಐ ಗಾಟ್ ಇನ್ ಟು ಅ ನ್ಯೂ ಜಾಬ್. ಸೊ ಇಟ್ಸ್ ರಿಯಲಿ ಲೈಕ್ ನೈಸ್. ತುಂಬ ಡಿಫ್ರೆಂಟ್ ಇದೆ. ಲೈಕ್ ಇಲ್ಲಿ ಬೇರೆ ಜನ, ಬೇರೆ ಕಲ್ಚರ್ ಎಲ್ಲ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ಬಂದು ಸೆಟಲ್ ಆಗೋದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಲೈಕ್ ಅದೇ ಈ ಥರ ಲೈಫ್ ಇಷ್ಟೊಂದು ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ಸ್ ಲೈಕ್ ಫಾರ್ ದ ಗುಡ್. ಎಲ್ಲ ಒಳ್ಳೇದಕ್ಕೇ ನಾನು ನೋಡ್ತೀನಿ. ಕಂಫರ್ಟ್ ಝೋನಿಂದ ಆಚೆ ಬರಬೇಕು, ಆವಾಗಲೇ ನಮಗೆ ಇನ್ನೂ ಏನಿದೆ, ಇನ್ನೂ ಏನೇನು ಪಾಸಿಬಿಲಿಟೀಸ್ ಇದೆ ನಮಗೆ ಅಂತ ಗೊತ್ತಾಗುತ್ತೆ. ಸೊ ನಾನು ತುಂಬ ಕಂಫರ್ಟಲ್ಲಿದ್ದೆ. ಪ್ರಾಪರ್ ಸೆಟ್ ಫ್ಯಾಮಿಲಿ, ಲೈಕ್ ಫ್ರೆಂಡ್ಸ್, ಕರಿಯರ್, ಪ್ಲೇಸ್, ಮನೆ ಎಲ್ಲ ಸೆಟ್ ಇತ್ತು ನನಗೆ ಅಲ್ಲಿ. ದೇರ್ ವಾಸ್ ನೋ ನೀಡ್, ನನಗೆ ಒಂದು ನೀಡ್ ಇರಲಿಲ್ಲ ಆಚೆ ಬರಬೇಕು, ಸ್ಟಡೀಸಿಗೆ ಅಬ್ರಾಡಿಗೆ ಬರಬೇಕು ಅಥವಾ ಕೆಲಸಕ್ಕೆ ಅಬ್ರಾಡಿಗೆ ಬರಬೇಕು ಅಂತ ಇರಲಿಲ್ಲ. ಆಲ್ಸೋ ಸ್ಟಿಲ್ ಕಂಫರ್ಟ್ ಝೋನ್ ಕ್ಯಾನ್ ಕಿಲ್ ಅಸ್ ಇಫ್ ವಿ ಸ್ಟೇ ದೇರ್ ತುಂಬ ಲಾಂಗ್ ಟೈಮ್ ಒಂದೇ ಕಡೆ ಇದ್ದರೆ. ಸೊ ಐ ವಾಂಟೆಡ್ ಟು ಸಿ ಇನ್ನೂ ಏನಿದೆ ಲೈಫಲ್ಲಿ, ಇನ್ನೂ ಏನೇನು ಪಾಸಿಬಿಲಿಟೀಸ್ ಸಿಗುತ್ತೆ, ಇನ್ನೂ ಹೇಗೆ ಲೈಫ್ ಚೇಂಜ್ ಆಗ್ಬೋದು ಅಂತ. ಸೊ ಐ ಟುಕ್ ದಿಸ್ ಸ್ಟೆಪ್ ಆ್ಯಂಡ್ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಗೋ ಆ್ಯಂಡ್ ಸಿ ಏನಿದೆ ಇಲ್ಲಿ ಅಂತ. ಸೊ ಇಂಡಿಯಾ ಬಿಟ್ಟು ಹೋಗ್ಬಿಟ್ರೆ ಡೆಫಿನೆಟ್ಲಿ ಇಲ್ಲ, ಲೈಕ್ ಇಂಡಿಯಾ ಬಿಡೋ ಅಂತ ಧೈರ್ಯ ಇಲ್ಲ ನನಗಿನ್ನ. ಬೆಂಗಳೂರು ನನ್ನ ಜೀವ ಇದೆ, ನನ್ನ ಅಷ್ಟು ಇಷ್ಟಪಡೋಂಥ ಪ್ಲೇಸು ನಂದು ಬೆಂಗಳೂರು. ನಾನು ಅದು ಬಿಟ್ಟು ಇರ್ತೀನಿ ಅಂತ ನನಗೂ ಅನಿಸ್ತಾ ಇಲ್ಲ. ಕರೆಂಟ್ಲಿ ಕೇಳಿದ್ರೆ ಡೆಫಿನೆಟ್ಲಿ ಇಂಡಿಯಾ ಬಿಟ್ಟು ಬಂದಿಲ್ಲ. ಸೊ ದಿಸ್ ಲೈಕ್ ಒನ್ ಸ್ಮಾಲ್ ಡಿಟೋರ್ ಅನ್ಕೋಬೋದು ಲೈಫಲ್ಲಿ. ಇಲ್ಲಿ ಎಕ್ಸ್ಪೀರಿಯನ್ಸಸ್ ಮಾಡ್ಕೊಳ್ಳೋಣ, ಹೇಗಿದೆ ಇಲ್ಲಿ ಲೈಫು, ಕಲ್ಚರು ತುಂಬ ಡಿಫ್ರೆನ್ಸ್ ಇದೆ ಇಂಡಿಯಾಗೂ ಇಲ್ಲಿಗೂ. ಜಸ್ಟ್ ಆಚೆ ಬರ್ತಿದ್ದಂಗೆ ಇಂಡಿಯಾನ ಕೆಟ್ಟದಾಗಿ ಹೇಳಬೇಕು ಅಂತ ಇಲ್ಲ ಇದರಲ್ಲಿ, ಬಟ್ ತುಂಬ ಕ್ವಾಲಿಟಿ ಆಫ್ ಲೈಫ್ ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಆಲ್ಸೋ ನೆಗೆಟಿವ್ಸು ಇದೆ ಇಲ್ಲಿ. ಲೈಕ್ ಇಂಡಿಯಾಲಿ ಅಂದರೆ ನೀವು ಆಚೆ ಬರ್ತಿದ್ದಂಗೆ ಯಾರೋ ಒಬ್ಬರು ಸಿಗ್ತಾರೆ, ಏನೋ ಒಂದು ಮಾತಾಡ್ತೀವಿ. ಲೈಕ್ ಎಸ್ಪೆಷಲಿ ನಂತರ ಸೋಷಲ್ ಇರೋಂಥ ಪರ್ಸನ್ಗೆ ಲೈಕ್ ಐ ವಾಂಟ್ ಪೀಪಲ್ ಅರೌಂಡ್ ಮೀ ಆಲ್ವೇಸ್. ಲೈಕ್ ಏನಾದರೂ ಒಂದು ಆಗ್ತಿರ್ಬೇಕು, ಏನಾದರೂ ನಡೀತಿರಬೇಕು ಲೈಫಲ್ಲಿ ಟೈಪ್ಸ್ ನಾನು. ಸೊ ಆ ಥರ ಇರೋರಿಗೆ ಲೈಫ್ ಸ್ವಲ್ಪ ತುಂಬ ಲೇಟ್ ಬ್ಯಾಕ್ ಇದೆ ಇಲ್ಲಿ ಆರಾಮಾಗಿರ್ತಾರೆ. ಯಾರು ಏನರು ಹಿಂದೆನೂ ದೇ ಆರ್ ನಾಟ್ ಚೇಸಿಂಗ್ ಎನಿಥಿಂಗ್. ಅಲ್ಲಾದರೆ ನಾವು ಇದು ಮಾಡಬೇಕು, ನಾವು ಕೆರಿಯರ್ ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು ಅನ್ನೋದು ಎಷ್ಟು ಪ್ರೆಷರ್ ಇರುತ್ತೆ. ಇಲ್ಲಿ ಯಾರು ಏನೂ ಕೇರ್ ಮಾಡಲ್ಲ, ಆರಾಮಾಗಿ ಲೈಫನ್ನ ಲೀಡ್ ಮಾಡಬೇಕು ಅಷ್ಟೇ ಇರೋದು ಅವ್ರಿಗೆ. ಏನೇ ಥರ ಪ್ರೆಷರು ಅವ್ರು ತೊಗೊಂಡಿಲ್ಲ, ಬೇರೆಯವರು ಅವ್ರ ಮೇಲೆ ಪ್ರೆಷರ್ ಹಾಕಲ್ಲ ಅನಿಸುತ್ತೆ ಇಲ್ಲಿ. ಅಷ್ಟು ಲೈಕ್ ರಿಲ್ಯಾಕ್ಸ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಕೆಲಸದಲ್ಲೂ ಅಷ್ಟೇ, ನಾನು ಇವಾಗ ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ದೀನಲ್ಲ, ಎಲ್ಲರೂ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟೇ ಕೆಲಸ ಮಾಡ್ತಾರೆ. ಅದ್ರ ಮೇಲೆ 1 ಪೈಸೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಯಾರೂ ಕೆಲಸ ಮಾಡಲ್ಲ. ಬೇಕು ಇದು ಡೆಡ್ಲೈನ್ ಇದೆ ಆ ಥರ ವರ್ಡ್ಸ್ಗಳೇ ಯೂಸ್ ಮಾಡಲ್ಲ ಇಲ್ಲಿ. ನನಗೆ ಅದೇ ಶಾಕ್ ಆಗಿದ್ದು. ಲೈಕ್ ಟೈಮ್ ಲೈನೇ ಇಲ್ಲ ಇಲ್ಲಿ, ಪ್ರಾಜೆಕ್ಟ್ ಟೈಮ್ ಲೈನ್ ಇಲ್ಲ, ಡೆಡ್ಲೈನ್ ಇಲ್ಲ, ಏನೂ ಇಲ್ಲ. ಲೈಕ್ ಇದು ಬಂದಿದೆ ನೋಡೋಣ, ಆರಾಮಾಗಿ ಮಾಡೋಣ, ಯಾವಾಗ ಆಗುತ್ತೆ ನಮ್ಮ ಕಂಫರ್ಟಲ್ಲಿ ನಾವು ಮಾಡೋಣ, ಆ ಥರ ಲೈಫ್ ಇವ್ರದ್ದು. ಇಟ್ಸ್ ಶಾಕಿಂಗ್ ಬಿಕಾಸ್ ನಾನು ಸಖತ್ ಲೈಕ್ ಕಲಿ ಅಥವಾ ಏನಾದರೂ ಇದರಲ್ಲಿ ನಾನು ಟು ಡೂ ಸಮಥಿಂಗ್, ಗೆಟ್ ಥಿಂಗ್ಸ್ ಡನ್, ಆ ಥರ ಲೈಕ್ ನನ್ನ ಮೈಂಡ್ ವರ್ಕ್ ಆಗುತ್ತೆ. 4 ಗಂಟೆ 4:15 ಕೆಲಸ ಮುಗಿಯುತ್ತೆ ಅಂದರೆ ಮುಗೀತು ಅಷ್ಟೇ. ಶಟ್ ಆ್ಯಂಡ್ ಬಾಯ್, ಟೇಕ್ ಕೇರ್. ಲ್ಯಾಪ್ಟಾಪು ಮನೆಗೆ ತೊಗೊಂಡೋಗಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಲೈಕ್ ನಾವು ಒಂದು ಜಾಗದಿಂದ ಆಚೆ ಬಂದೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ನಾವು ಒಂದೇ ಕಡೆ ಇದ್ದರೆ ಅಲ್ಲೇನು ನಡೀತಿರುತ್ತೆ ಅದು ಮಾತ್ರ ರಿಯಾಲಿಟಿ ಅಂತ ಅನ್ಕೊತೀವಿ, ಹಾಗೆ ಇರುತ್ತೆ ಎಲ್ಲ ಕಡೆ ಅಂತ. ಸೊ ಅದಕ್ಕೋಸ್ಕರ ನನಗೆ ಈ ಒಂದು ಮೂವ್ ಮಾಡಬೇಕು ಅಂತ ಇತ್ತು. ಬಿಕಾಸ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಲೈಫ್ ಬಿಯಾಂಡ್, ಲೈಕ್ ಏನು ಪಾಸಿಬಿಲಿಟಿ ಇದೆ ಅದ್ರ ಬಿಯಾಂಡ್ ಏನಿದೆ ಅಂತ ತಿಳ್ಕೊಂಡು ನೋಡಬೇಕು ಅಂತ ಆಸೆ ಇತ್ತು. ಸೊ ಇದು ಇವಾಗ ನಾನು ಬಂದಿರೋದು ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಹೋಗ್ತಿರೋ ಜಾಗನ ತೋರಿಸ್ತೀನಿ ಹೇಗಿದೆ. ನೋಡ್ಬೇಕು, ಹೋಗ್ಬೇಕಾಗಿಲ್ಲ, ನಿಮ್ಗೆ ಎಲ್ಲಿ ನೋಡಿದ್ರು ನಿಮ್ಗೆ ಅಷ್ಟಲ್ಲೇ ಒಳ್ಳೆ. ಇವಾಗ ನಾವು ಹೋಗ್ತಾ ಇರೋದು
ಆ್ಯಂಡ್ ಒನ್ ಅದರ್ ಥಿಂಗ್ ಇಸ್ ಆಸ್ಟ್ರೇಲಿಯಾ ಅಂದ ಕೂಡ ಎಲ್ಲರೂ ಕೇಳೋ ಅಂಥ ವಿಷಯ ನನಗೆ, ಎಲ್ಲಿ ನಿಮ್ಮ ಮನೆ ಹತ್ರ ಸ್ನೇಕ್ಸ್ ಬರ್ತಿದ್ಯಾ, ಕ್ಯಾಂಗ್ರೂಸ್ ಬರ್ತಿದ್ಯಾ ಅಂತ ಎಲ್ಲ. ಲೈಕ್ ಸೀರಿಯಸ್ಲಿ ಹಂಗೇನು ಬರ್ದಿಲ್ಲ ಯಾವುದು ಇಲ್ಲಿವರೆಗೂ, ಥ್ಯಾಂಕ್ ಗಾಡ್. ಬಟ್ ಐಲ್ ಟೆಲ್ ಯು ವಾಟ್, ಲೈಕ್ ಇಲ್ಲಿ ತುಂಬ ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡುತ್ತಾರೆ. ಇರಲ್ಲ ಅನಿಮಲ್ ಸ್ಪೀಶೀಸು ಅಥವಾ ಮೆರೈನ್ ಸ್ಪೀಶೀಸ್ ಇಲ್ಲ, ಇದೆ ಅದೆಲ್ಲ. ನಾನೇ ತುಂಬ ಫ್ರಾಕ್ಸ್ ಎಲ್ಲ ನೋಡಿದ್ದೀನಿ ಮಳೆ ಬಂದಾಗ, ಲೈಕ್ ರೋಡಲ್ಲೇ ಫ್ರಾಕ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಲೈಕ್ ನಮ್ಗೆ ಪ್ರಾಬ್ಲಿ ಬೇರೆ ಎಲ್ಲ ಕಡೆ ಸಿಗಲ್ಲ ನೋಡೋದಕ್ಕೆ ಅಂತ. ನಾನು ಆಸ್ಟ್ರೇಲಿಯಾಗೆ ಬರಬೇಕಾದ್ರೆ ಗೊತ್ತಾಯಿತು ಏರ್ಪೋರ್ಟಲ್ಲಿ ಎಷ್ಟು ಲೆವೆಲ್ ಚೆಕಿಂಗ್ ಮಾಡ್ತಾರೆ ಅಂತ. ಒಂದು ಚಿಕ್ಕ ಸೀಡು ಅಥವಾ ಒಂದು ಪಲ್ಸು ಅದನ್ನು ತೊಗೊಂಬರಕ್ಕೆ ಬಿಡಲ್ಲ ಇವರು ಕಂಟ್ರಿಗೆ ಅಂತ ನನಗೆ ಈ ಸಲ ಬಂದಾಗಲೇ ಗೊತ್ತಾಗಿದ್ದು. ಅಭಿ ಹೇಳ್ತಾ ಇದ್ದ, ಮುಂಚೆ ಅಭಿ ಬಂದಿರೋದ್ರಿಂದ ಅವ್ನಿಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದ, ಏನೂ ಬಿಡಲ್ಲ, ಏನೂ ತೊಗೊಂಬರ್ಬೇಡಿ ಲೈಕ್ ಇಂಡಿಯಾಯಿಂದ. ಲೈಕ್ ಏನಾದರೂ ತೊಗೊಂಬರೋಣ ಅನ್ಕೊತಿದ್ದೆ, ಏನಾದರೂ ಕಾಳುಗಳು ಪುಡಿ ಮಾಡಿಸ್ಕೊಂಡು ಅದು ಇದು. ಬಟ್ ಇಲ್ಲಿ ಬಿಡಲ್ಲ, ಬಿಕಾಸ್ ಇಲ್ಲಿ ಏನಾದರೂ ಒಂದು ಚಿಕ್ಕ ಸೀಡ್ ತಂದು ಅದು ಬೇರೆ ಏನಾದರೂ ಪ್ಲಾಂಟೇಶನ್ ಗ್ರೋ ಆಗೋದ್ರಿಂದ ಇಲ್ಲಿ ವೈಲ್ಡ್ ಲೈಫ್ಗೆ ಎಷ್ಟು ಅಫೆಕ್ಟ್ ಆಗುತ್ತೆ ಅಂತ ಎಲ್ಲ ಥಿಂಕ್ ಮಾಡಿ ದೇ ವಿಲ್ ನಾಟ್ ಲೆಟ್ ಎನಿಥಿಂಗ್. ಅಪಾರ್ಟ್ ಫ್ರಮ್ ದಟ್, ಲೈಕ್ ಐ ಸೆಡ್, ತುಂಬ ಡಿಫ್ರೆಂಟ್ ಕಂಟ್ರಿ, ತುಂಬ ಲೇಡ್ ಬ್ಯಾಕ್ ಲೈಫ್. ಆರಾಮಾಗಿದ್ದಾರೆ ಇಲ್ಲಿ ಎಲ್ಲರೂ ಲೈಫಲ್ಲಿ, ಅವ್ರ ಲೈಫ್ ನೋಡಿಕೊಂಡು ಚೆನ್ನಾಗಿದ್ದಾರೆ. ಅಲ್ಲ ಟ್ರಾಫಿಕ್ ಇಲ್ಲ. ಸೊ ಬೆಂಗಳೂರಲ್ಲಿ ಇದಿರೋದ್ರಿಂದ ಅದೊಂದು ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ನನಗೆ. ಮೇಯ್ನಾಗಿ ರೋಡಲ್ಲಿ ಕಂಜೆಷನ್ ಇಲ್ಲ, ಹೋಗಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ಬಟ್ ಸ್ಟಿಲ್ ನಾನು ಇನ್ನೂ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದನ್ನು ಕಲ್ತಿಲ್ಲ. ಅಭಿ ಒಂದು 100 ಸಲ ಹೇಳ್ತಿರ್ತಾನೆ, ಲೈಕ್ ಇಲ್ಲಿ ಅಷ್ಟು ಈಸಿಯಾಗಿ ಇನ್ನೆಲ್ಲೂ ಇರಲ್ಲ ಕಲಿಯೋಕ್ಕೆ ಅಂತ, ಅಥವಾ ಓಡ್ಸೋಕ್ಕೆ ಗಾಡಿನ ಅಂತ. ಸೊ ಸೂನ್ ಐ ಶುಡ್ ಗೆಟ್ ಆನ್ ದಟ್ ಆಸ್ ವೆಲ್. ಬಟ್ ಯಾ ಎನಿವೇ, ಬಿಸಿಲು ಜಾಸ್ತಿ ಇದೆ. ಅಂದರೆ ನಾನು ಸಮ್ಮರಲ್ಲಿ ಬಂದೆ ಕೂಡ ತುಂಬ ಬಿಸಿಲಿದೆ ಆ್ಯಂಡ್ ಹ್ಯೂಮಿಡಿಟಿ ಕೂಡ ಇದೆ. ನಾನು ಕೋಸ್ಟಲ್ ಲೈನ್ ಇರೋದು, ನಾವು ಬೀಚ್ ಇದೆ ಹತ್ರನೇ, ಸೊ ಹ್ಯೂಮಿಡಿಟಿನೂ ಜಾಸ್ತಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗ ಬೇಕೋ ಅವಾಗ ಬೀಚಲ್ಲಿ ಹೋಗ್ಬಿಟ್ಟು ವಾಕ್ ಮಾಡ್ಬೋದು. ಅಲ್ಲಿ ಫುಲ್ಲು ಈಟ್ರೀಸ್ ಇದೆ, ಲೈಕ್ ತಿನ್ನೋದಕ್ಕೆ ಐಸ್ ಕ್ರೀಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ಆಕ್ಸಿಸ್ ಎಲ್ಲದಕ್ಕೂ. ಸೊ ದಿಸ್ ವಾಸ್ ದ ಬಿಗ್ಗೆಸ್ಟ್ ಕ್ವೆಶನ್, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ. ಐ ಹೋಪ್ ಐ ಆನ್ಸರ್ ದಟ್. ಆಸ್ಟ್ರೇಲಿಯಲ್ಲಿ ಇದ್ದೀನಿ ಆ್ಯಂಡ್ ಇವಾಗ ಹೊಸ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಅಪ್ಡೇಟ್ಸ್ ನಾನು ಮುಂದೆ ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಶೇರ್ ಮಾಡ್ತೀನಿ. ಫ್ಯೂ ಅದರ್ ಕ್ವೆಶನ್ಸ್ ಲೈಕ್ ತುಂಬ ಇದ್ದಿದ್ದು ಕಾಮೆಂಟ್ಸಲ್ಲಿ ಅಂದರೆ, ನಿಮ್ಮ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದು. ಸೊ ಅದನ್ನು ಇನ್ನೊಂದು ವೀಡಿಯೋಲಿ ಐ ವಿಲ್ ಮೇಕ್ ಶೋರ್ ದಿಸ್ ಗೈ ಆನ್ಸರ್ಸ್ ದಟ್ ಕ್ವೆಶನ್. ಓಕೆ, ಆನ್ಸರ್ ಲೈಕ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಏನು ಕತೆ ನಿಮ್ಮದು, ಹೆಂಗೆ ಹುಡುಕಿದ್ರಿ ಹುಡುಗಿನ, ಹೆಂಗೆ ಸಿಕ್ಕಿದ್ರು, ಈ ಕತೆ ಎಲ್ಲ ಇವ್ರ ಹತ್ರನೇ ಹೇಳಿಸ್ಬೇಕು. ಹೋಪ್ಫುಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ, ಲೈಕ್ ಲೆಟ್ಸ್ ಸಿ, ಬಟ್ ವಿಲ್ ಕಮ್ ಟು ದಟ್. ಮದುವೆ ತುಂಬ ಚೆನ್ನಾಗಾಯಿತು. ಲೈಕ್ ಎಲ್ಲ ಇವೆಂಟ್ಸು ಬ್ಯೂಟಿಫುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋಂಗೆ ಬಂತು, ಎಲ್ಲ ಆಯಿತು. ನಾನಂತೂ ಲಿಟ್ರಲಿ 4-5 ಮಂತ್ಸ್ ಇದ್ವಾ ಅದರಲ್ಲೇ. ಅದನ್ನು ಪ್ಲ್ಯಾನ್ ಮಾಡಿ ಎಲ್ಲ ಅರೇಂಜ್ ಮಾಡಿಕೊಂಡು ಪ್ರಿಪೇರ್ ಮಾಡೋದು, ಓ ಮೈ ಗಾಡ್, ಲೈಕ್ ಅದೊಂದು ದೊಡ್ಡ ಪ್ರಾಜೆಕ್ಟ್ ನನ್ನ ಲೈಫಲ್ಲಿ ತೊಗೊಂಡಿದ್ದೊಂದು ದೊಡ್ಡ ಪ್ರಾಜೆಕ್ಟ್ ಥರ ಇತ್ತು. ಇಟ್ ವಾಸ್ ಸೋ ಗುಡ್. ವಿ ಲವ್ಡ್ ಇಟ್, ಎಂಜಾಯ್ಡ್ ಎವ್ರಿಥಿಂಗ್ ಟಿಲ್ ವೆಡ್ಡಿಂಗ್ ಡೇಟ್. ಎವ್ರಿಥಿಂಗ್ ವೆಂಟ್ ನೈಸ್ಲಿ. ಥ್ಯಾಂಕ್ಸ್. ನಿಮ್ಮೆಲ್ಲರ ವಿಶಸ್ ಇತ್ತು ಅಂತ ಅನ್ಕೊತೀನಿ, ಎಂಗೇಜ್ಮೆಂಟಿಂದ ಹಿಡಿದು ಮದುವೆವರೆಗೂ. ಲೈಕ್ ದ ವೇ ಯು ಗೈಸ್ ಹ್ಯಾವ್ ಶೋನ್ ಲವ್ ಟು ಅಸ್, ಲೈಕ್ ನಾನು ಯಾವತ್ತಿದ್ರೂ ಅದಕ್ಕೆ ಆಭಾರಿಯಾಗಿರ್ತೀನಿ. ಅಲರ್ಟ್ಸ್ ಬೇಬಿ, ಇನ್ನು ಅಲರ್ಟ್ಸ್. It was very special. Hey, ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಅಸ್. ಸೊ ಎಲ್ಲ ಬ್ಯೂಟಿಫುಲ್ಲಾಗಿ ಬಂತು. ಅದು ಬಿಟ್ಟು ತುಂಬ ಲೈಕ್ ಮೆಜಾರಿಟಿ ಆಫ್ ಕಮೆಂಟ್ಸು ನಾನು ನೋಡಿರೋದು. ನಾನು ಅಬ್ಬಿನೂ ಕೇಳ್ತಾ ಇದ್ದೀನಿ, ಏನಿದು ಯಾರು ನೋಡಿದ್ರೂ ಇದೇ ಕಮೆಂಟ್ ಆಗ್ತಿದ್ದಾರಲ್ಲ, ನಿಮ್ಮ ಫ್ರೆಂಡ್ಸ್ ಕರೆದಿಲ್ವಾ, ಯಾಕೆ ನಿಮ್ಮ ಫ್ರೆಂಡ್ಸ್ ಬಂದಿಲ್ಲ ಅಂತ. ಅದೊಂದು ಲೈಕ್ ಟಿಲ್ ನಾವು ನಾನು ಅದನ್ನು ಎಲ್ಲೂ ಯಾವುದಕ್ಕೂ ರೆಸ್ಪಾಂಡು ಮಾಡಿಲ್ಲ ಅಥವಾ ಏನೂ ಮಾಡಿಲ್ಲ. ಬಿಕಾಸ್ ಲೈಕ್ ಐ ಡೋಂಟ್ ವಾಂಟ್ ಟು ಲೈಕ್ ಟೇಕ್ ಎನಿ ಒನ್ಸ್ ನೇಮ್ ಆರ್ ಟಾಕ್. ನನಗೆ ನಿಜ ಇಷ್ಟ ಇಲ್ಲ. ಬಟ್ ಐ ವಿಲ್ ಜಸ್ಟ್ ಟೆಲ್ ಯು ಲೈಕ್ ಮೈ ಸೈಡ್ ಆಫ್ ದ ಥಿಂಗ್ ಈಸ್ ದಟ್ ನಾನು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀನಿ. ನನಗೆಲ್ಲರೂ ಬಂದ್ರೇ ನನಗೆ ಖುಷಿ. ಐ ಲವ್ ಟು ಹ್ಯಾವ್ ಎವ್ರಿ ಒನ್ ನನ್ನ ಇವೆಂಟ್ಸಲ್ಲಿ, ಫ್ಯಾಮಿಲಿ ಫ್ರೆಂಡ್ಸ್. ನನಗೆ ಲೈಕ್ ಐ ಸೆಡ್, ನನ್ನ ಸಖತ್ ಸೋಷಲ್, ನನಗೆ ಜನ ಇದ್ರೇ ನನಗೆ ಖುಷಿ ಆಗೋದು. ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀನಿ. ಬರದೇ ಇರೋದು ಲೈಕ್ ಅಫ್ಕೋರ್ಸ್ ಹೋಗಿ ಫೋರ್ಸ್ ಮಾಡಿ ಕರ್ಕೊಂಬರೋಕ್ಕಾಗಲ್ಲ ಯಾರನ್ನೂ. ಬಟ್ ಎಲ್ಲರೂ ಬಂದಿದ್ದರು. ಲೈಕ್ ವೆಡ್ಡಿಂಗಿಗಂತೂ ಲಿಟ್ರಲಿ ಲೈಕ್ ಎವ್ರಿ ಒನ್ ಕೇಮ್ ಆ್ಯಂಡ್ ಎವ್ರಿ ಒನ್ ವಾಸ್ ಹ್ಯಾಪಿ. ವಿಶಸ್ ತುಂಬ ಚೆನ್ನಾಗೇ ಇತ್ತು, ಎಲ್ಲದೂ ಚೆನ್ನಾಗಾಯಿತು. ಎಲ್ಲರೂ ಚೆನ್ನಾಗಿ ವಿಶ್ ಮಾಡಿದರು. ಆ್ಯಂಡ್ ಯಾ ಎವ್ರಿ ಒನ್ ಕೇಮ್. ಸೊ ಲೈಕ್ ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಲ್ಲರೂ ಆಗಿದ್ದು ಎಲ್ಲದೂ. ಬೇರೆಯವ್ರ ಇವೆಂಟಿಗೆ ನಾನು ಹೋಗಿಲ್ವಾ ಆ ಕ್ವೆಶನ್ಗೆ ಫಸ್ಟ್ ಆಫ್ ಆಲ್ ನಾನು ಇಂಡಿಯಲ್ಲಿ ಇಲ್ಲ ಇವಾಗ. ಸೆಕೆಂಡ್ಲಿ ಲೈಕ್ ನನಗೆ ಇನ್ವೈಟು ಬಂದಿಲ್ಲ. ಸೊ ಗೊತ್ತೇ ಇರಲಿಲ್ಲ ನನಗೆ ಏನಾಗ್ತಿದೆ ಅಂತ ಅಲ್ಲಿ. ಸೊ ಯಾ ಐ ಆಮ್ ಜಸ್ಟ್ ಹ್ಯಾಪಿ ಫಾರ್ ಎವ್ರಿ ಒನ್. ಎಲ್ಲರೂ ಖುಷಿಯಾಗಿದ್ರೆ
ಐ ಆಮ್ ಹ್ಯಾಪಿ ಅಷ್ಟೇ, ಇನ್ನೇನು ಇಲ್ಲ ನನಗೆ. ದೇ ಆಲ್ ಆರ್ ಮೈ ಫ್ರೆಂಡ್ಸ್, ಐ ಸ್ಟಿಲ್ ಟ್ರೀಟ್ ಎವ್ರಿ ಒನ್ ಆಸ್ ಮೈ ಫ್ರೆಂಡ್ಸ್ ಆ್ಯಂಡ್ ಅವ್ರಿಗೆ ಒಳ್ಳೇದಾದರೆ ಖುಷಿ ನಮಗೆ ಅಷ್ಟೇ. ಐ ಲಿಟಲ್ ಟ್ರೈ ಟು ಆನ್ಸರ್ ದಟ್ ಕ್ವೆಶನ್, ಬಟ್ ಇದಕ್ಕಿಂತ ಜಾಸ್ತಿ ಏನೂ ಹೇಳಕ್ಕೆ ಹೋಗಲ್ಲ. ಸೊ ಇಷ್ಟೆಲ್ಲ ಆಲ್ಸೋ ನಾವು ಎಲ್ಲಿ ಹೋಗ್ತಾ ಇದೀವಿ, ಏನ್ ನೋಡಕ್ ಹೋಗ್ತಾ ಇದೀವಿ, ಅದನ್ನ ಮತ್ತೆ ಫ್ಯೂ ಮೋರ್ ಕ್ವೆಶನ್ಸ್ ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆನ್ಸರ್ ಆಗಿಲ್ಲ ಇದಕ್ಕೆ ಮಾಡ್ತೀನಿ. ಮುಂಚೆ. ಸಾರಿ ಫಾರ್ ದ್ಯಾಟ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಇದೆಲ್ಲದಕ್ಕೂ, ಇನ್ ದಿಸ್ ಎವ್ರಿಥಿಂಗ್ ಇನ್ ದಿಸ್ ಜರ್ನಿ. ಸೊ ಯಾವಾಗಲೂ ಇದ್ದೀರಾ ನನ್ನ ಜೊತೆ, ಹೀಗೆ ಮುಂದೆನೂ ಇರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಮಗೆ ನಿಮ್ಮ ಪ್ರೀತಿ ಯಾವಾಗಲೂ ಸಿಗುತ್ತೆ, ಹೀಗೆ ಇರುತ್ತೆ ಅಂತ ಅನ್ಕೊತ ಇಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಫುಲಿ ದಿಸ್ ವಿಡಿಯೋ ನಿಮಗೆ ಎಷ್ಟೊಂದು ಕ್ವೆಶನ್ಸ್ಗೆ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೀನಿ. ಸಿಕ್ಕಿಲ್ಲ ಅಂದರೆ ಇನ್ನೇನೇನು ತಿಳ್ಕೊಬೇಕಂತ ಇದೆಯೋ ಕಾಮೆಂಟ್ಸಲ್ಲಿ, See you in ಅಗೇನ್ part ಕಾಮೆಂಟ್ 2. ಸೆಕ್ಷನ್ ಇಸ್ Bye-bye. ಯುವರ್ಸ್. ಕಾಮೆಂಟ್ ಹಾಕಿ ಈ ವಿಡಿಯೋಗೆ, ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಆ ಕಾಮೆಂಟ್ಸಲ್ಲಿ ಏನು ಕ್ವೆಶನ್ಸ್ ಬರುತ್ತೆ ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ.